ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕವಿತಾ ಕುಕಿಂಗ್ ಈಸಿ ಮೆಥಡ್ ಲಾಕ್ಸಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೆಂಗಿದ್ದೀರಿ? ನಾ ಚಲೋ ಇದ್ದೀನಿ, ನೀವು ಚಲೋ ಇರ್ಬೇಕಂತೇಳಿ ಕೋರ್ಕೊತೀನಿ. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಬೋಟಿ ರೀ. ಈ ಕುರಿ ಬೋಟಿ ಹೆಂಗೆ ಮಾಡ್ತಾರೆ ಅಂತೇಳಿ ಇವತ್ತಿನ ವೀಡಿಯೋದಾಗ ನಾವು ಈಸಿಗಿಂತ ಈಸಿ ನೋಡ್ಕೊಂಡು ಬರೋಣ. ಫ್ರೆಂಡ್ಸ್, ಈ ರೆಸಿಪಿ ಅಂತೂ ರೊಟ್ಟಿನಾಗ, ಚಪಾತಿನಾಗ, ಅನ್ನದಾಗಂತೂ ಸೂಪರ್ ಕಾಂಬಿನೇಷನ್ ರೀ. ಟೇಸ್ಟ್ ಅಂತೂ ಭಾರಿ ಚಲೋ ಇರ್ತೈತೆ ರೀ. ಒಂದು ಸರಿ ಮಾಡಿದ್ರಲ್ಲ ನೀವು ಗೆಡಿ ಮಾಡ್ಕೊಂಡು ತಿನ್ನುವಷ್ಟು ಟೇಸ್ಟಿ ಇರ್ತೈತೆ ರೀ ಈ ಬೋಟಿ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳೇನಂತೇಳಿ ನೋಡ್ಕೊಂಡು ಬರೋಣ. ಬೋಟಿ ಮಾಡೋಕೆ ನಮಗೆ ಬೇಕಾಗಿರೋ ಪದಾರ್ಥಗಳೇನಂತಂದರೆ ಬೋಟಿ ರೀ. ಇಲ್ಲಿ ನಾನು 4 ಸರಿ ಸ್ವಚ್ಛಂಗೆ ಬೋಟಿ ತೊಳೆದಿದ್ದೈತಿ, ಅದನ್ನು ಅರಿಶಿನ ಹಾಕಿ. ಆಮ್ಯಾಗ ನೋಡಿರಿ, ಇದಂತೂ ಮಸಾಲಿಗೆ ರೀ. ಒಂದು 3 ಟಮಾಟಿ ತೊಗೊಂಡಿನಿ ರೀ, ಅದನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೈತಿ. ಆಮ್ಯಾಗ ಒಂದು ಉಳ್ಳಾಗಡ್ಡಿ ರೀ. ಉಳ್ಳಾಗಡ್ಡಿ ಹಾಕೋದ್ರಿಂದ ಬೋಟಿ ಸಾರು ಭಾಳ ಅಂದ್ರೆ ಭಾಳ ಟೇಸ್ಟ್ ಬರ್ತೈತಿ. ಒಂದು ಸ್ವಲ್ಪ ಕೊತ್ತಂಬರಿ, ಒಣ ಕೊಬ್ಬರಿ, ಅಲ್ಲ, ಬೆಳ್ಳುಳ್ಳಿ, ಇದಂತೂ ಮಸಾಲಿಗೆ ಆಯ್ತು ರೀ. ಇದನ್ನ ಇವಾಗ ಸೈಡಿಗೆ ಇಡೋಣ. ಆಮ್ಯಾಗ ನೋಡಿರಿ, ಅರಿಶಿನ ಪುಡಿ ಒಂದು ಅರ್ಧ ಚಮಚಷ್ಟು ಅರಿಶಿನ ಪುಡಿ, 2 ಚಮಚಷ್ಟು ಖಾರದ ಪುಡಿ. ಫ್ರೆಂಡ್ಸ್, ನೀವು ಖಾರ ಜಾಸ್ತಿ ತಿಂತೀರಂದರೆ ಖಾರದ ಪುಡಿ ನೀವು ಜಾಸ್ತಿ ತೊಗೋಬೋದು. ಆಮ್ಯಾಗ ಒಂದು ಸ್ವಲ್ಪ ಗರಂ ಮಸಾಲ, ಒಂದು ಸ್ವಲ್ಪ ಧನಿಯಾ ಪುಡಿ. ಫ್ರೆಂಡ್ಸ್, ಇದಂತೂ ಬೆಳ್ಳುಳ್ಳಿ ಖಾರ ಅಂತಲ್ರಿ, ಮಸಾಲೆ ಖಾರ ಅದ್ರಿ. ಅದಂತೂ 1 ಚಮಚಷ್ಟು ನಾನು ತೊಗೊಂಡಿನಿ. ನೀವು ಬೇಕಂದ್ರೆ ನೀವು ಜಾಸ್ತಿ ಕಮ್ಮಿನೂ ಬೆಳ್ಳುಳ್ಳಿ ಖಾರ ತೊಗೋಬೋದು, ಅಂದರೆ ಮಸಾಲೆ ಖಾರನ ತೊಗೋಬೋದು. ಆಮ್ಯಾಗ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಕಸೂರಿ ಮೆಂತಿ, ಒಂದು ದೊಡ್ಡ ಉಳ್ಳಾಗಡ್ಡಿ ರೀ, ಅದನ್ನು ಒಗ್ಗರ್ನಿಗೆ, ಎಣ್ಣೆ. ಫ್ರೆಂಡ್ಸ್, ಇದಿತ್ತು ರೀ ಇಂಗ್ರೀಡಿಯೆಂಟ್ಸ್. ಇವಾಗ ಮೊದಲಿಗೆ ಒಂದು ಕುಕ್ಕರ್ ತೊಗೊಳ್ಳೋಣ್ರಿ. ಇಲ್ಲಿ ನಾನು 5 ಲೀಟ್ರ್ ಕುಕ್ಕರ್ ತೊಗೊಂಡೀನಿ. ಇವಾಗ ಇದ್ರೊಳಗೆ ನೋಡಿರಿ, ಇದೇನು ಸ್ವಚ್ಛಂಗೆ ನಾವು ತೊಳೆದಿಟ್ಕೊಂಡಿದ್ದಲ್ಲ ಬೋಟಿ, ಅರಿಶಿನ ಪುಡಿ ಹಾಕಿ ಅದು ಇವಾಗ ಹಾಕೋಣ. ಫ್ರೆಂಡ್ಸ್, ಇಲ್ಲಿ ನಾನು ದೊಡ್ಡ ಕುಕ್ಕರ್ ಯೂಸ್ ಮಾಡ್ತೀನಿ ರೀ, ಯಾಕಂದರೆ ನೀರು ಹೊರಗೆ ಬರಬಾರ್ದು ಅಂತೇಳಿ. ಆಮ್ಯಾಗ ಇಲ್ಲಿ ನೋಡಿರಿ, ಒಂದು ಸ್ವಲ್ಪ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೈತಿ. ಇದೇನು ಒಗ್ಗರ್ನಿಗೆ ತೊಗೊಂಡಿದ್ದಲ್ಲ, ಅದ ಉಳ್ಳಾಗಡ್ಡಿ ಹಾಕಿದ್ದು. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ ರೀ, ನಾನು ಸ್ವಲ್ಪ ಹಾಕ್ತೀನಿ, ಯಾಕಂದರೆ ಆಲ್ರೆಡಿ ನಾನು ಅರಿಶಿನ ಪುಡಿ ಹಾಕಿ ತೊಳೆದಿದ್ದೈತಲ್ಲ ಬೋಟಿ, ಅದಕ್ಕೆ. ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರಿ. ಇದನ್ನು ಇಂಗ್ರೀಡಿಯೆಂಟ್ಸ್ ಒಳಗೆ ತೊಗೊಂಡಿದ್ದಲ್ಲ ಅದ್ರೊಳಗೆ ಹಾಕಿದ್ದೈತ್ರಿ. ನೋಡಿ, ಸ್ವಲ್ಪ ಹಾಕೀನಿ, ಒಂದು ಸ್ವಲ್ಪ ತೆಗೆದಿಡ್ತೀನಿ ರೀ ನಾನು. ಇವಾಗ ಇದ್ರೊಳಗೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕೋಣ. ನೀರಂತೂ ಜಾಸ್ತಿ ಬೇಡ್ರಿ, ಯಾಕಂದರೆ ಆಲ್ರೆಡಿ ನಾವು ಕುದಿಸೋವಾಗ ಬೋಟಿ ಒಳಗೆ ನೀರು ಇರ್ತೈತಲ್ರಿ, ಅದೆಲ್ಲ ಉಕ್ಕಿ ಹೊರಗಡೆ ಬರ್ತೈತಿ. ಹಂಗಂತೇಳಿ ನಾವು ಸ್ವಲ್ಪ ಹಾಕ್ಬೇಕ್ರಿ ನೀರು, ಒಮ್ಮೆಕ್ಲೇನು ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡ್ರಿ. ಫ್ರೆಂಡ್ಸ್, ಇವಾಗ ಉಳ್ಳಾಗಡ್ಡಿ, ಉಪ್ಪು, ಅರಿಶಿನ ಪುಡಿ ಮಿಕ್ಸ್ ಚಲೋ ಮಾಡೋಣ್ರಿ, ಯಾಕಂದರೆ ಬೋಟಿಗೆಲ್ಲ ಹತ್ತುವಂಗೆ ನಾವು ಮಿಕ್ಸ್ ಮಾಡಿ. ಇವಾಗ ಮುಚ್ಚಳ ಮುಚ್ಚೋಣ್ರಿ. ಮುಚ್ಚಳ ಮುಚ್ಚಿ ನಾನಂತ ಇಲ್ಲಿ 10 ಸೀಟಿ ಬರೋ ತನಕ ನಾವು ಕುದಿಸ್ತೀನಿ ರೀ, ಯಾಕಂದ್ರೆ ಸ್ವಲ್ಪ ನೀರು ಹಾಕಿದ್ದೈತಲ್ಲ ಬೋಟಿನಾಗ, ಹಂಗಂತೇಳಿ ಜಲ್ದಿ ಸೀಟಿ ಬರ್ತೈತ್ರಿ. ಹಂಗಂತೇಳಿ ನಾ 10 ಸೀಟಿ ಮಾಡ್ತೀನಿ ರೀ. 10 ಸೀಟಿ ಆದ್ಮ್ಯಾಗ ನೋಡೋಣ. ಇವಾಗಂತೂ ಮಸಾಲೆಗೆ ತಯಾರಿ ಮಾಡ್ಕೊಳ್ಳೋಣ್ರಿ. ಮೊದಲಿಗೆ ಒಂದು ಜಾರ್ ತೊಗೊಳ್ಳೋಣ. ಇವಾಗ ಇದ್ರೊಳಗೆ ಟಮಾಟಿ ಹಾಕೊಂಡ್ರಿ, ಕೊಬ್ಬರಿ, ಅಲ್ಲ, ಬೆಳ್ಳುಳ್ಳಿ. ನೋಡಿರಿ, ಇಲ್ಲಿ ನಾನು ಒಂದು ಉಳ್ಳಾಗಡ್ಡಿ ತೊಗೊಂಡಿನಿ. ಉಳ್ಳಾಗಡ್ಡಿ ಹಾಕೋದ್ರಿಂದ ಬೋಟಿ ಸಾರು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತೈತ್ರಿ. ಹಂಗಂತೇಳಿ ಒಂದು ಉಳ್ಳಾಗಡ್ಡಿ ಹಾಕಿನಿ, ನೀವು ಬೇಕಂದ್ರೆ 2 ಉಳ್ಳಾಗಡ್ಡಿನೂ ಹಾಕ್ಬೋದು. ಆಮ್ಯಾಗ ಕೊತ್ತಂಬರಿ ಸೊಪ್ಪು ಹಾಕೋಣ. ಇವಾಗ ಮುಚ್ಚಳ ಮುಚ್ಚಿ ಮೆತ್ತಗೆ ರುಬ್ಕೊಂಡು ಬರ್ಬೇಕ್ರಿ, ನುಣ್ಣಗೆ ರುಬ್ಕೊಂಡು ಬರೋಣ. ಮೊದಲಿಗೆ ಗ್ಯಾಸ್ ಹಚ್ಚೋಣ್ರಿ. ಆಮ್ಯಾಗ ಒಂದು ಬೋಗಣಿ ಇಡೋಣ. ಬೋಗಣಿ ಅಂತೂ ಬಿಸಿ ಆಗೈತ್ರಿ. ಇವಾಗ ಎಣ್ಣೆ ಹಾಕೊಂಡ್ರಿ. ಫ್ರೆಂಡ್ಸ್, ನೀವು ನಾನ್ ವೆಜ್ಜಿಗೆ ಎಷ್ಟು ಎಣ್ಣೆ ಜಾಸ್ತಿ ಹಾಕ್ತಿರಲ್ರಿ ಅಷ್ಟು ಟೇಸ್ಟ್ ಆಗ್ತೈತ್ರಿ. ಎಣ್ಣೆ ಅಂತೂ ಬಿಸಿ ಆಗೈತಿ. ಇವಾಗ ಉಳ್ಳಾಗಡ್ಡಿ ಹಾಕೋಣ. ಉಳ್ಳಾಗಡ್ಡಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದ್ರೊಳಗೆ ಉಪ್ಪು ಹಾಕೊಂಡ್ರಿ. ಫ್ರೆಂಡ್ಸ್, ಉಳ್ಳಾಗಡ್ಡೆ ಹಾಕಿದ್ದು 2 ನಿಮಿಷಕ್ಕೆ ನಾನು ಉಪ್ಪು ಹಾಕ್ತೀನಿ, ಯಾಕಂದರೆ ಜಲ್ದಿ ಗೋಲ್ಡನ್ ಬ್ರೌನ್ ಆಗ್ತೈತೆ ಅಂತೇಳಿ. ಉಪ್ಪು ಹಾಕಿ ಮಿಕ್ಸ್ ಮಾಡೋಣ್ರಿ. ಫ್ರೆಂಡ್ಸ್, ಉಳ್ಳಾಗಡ್ಡೆ ಅಂತೂ ಬ್ರೌನ್ ಆಗೈತ್ರಿ. ಇವಾಗ ಇದ್ರೊಳಗೆ ಇಲ್ಲಿ ನೋಡಿರಿ, ಮಸಾಲೆ ಏನು ರುಬ್ಕೊಂಡು ಇಟ್ಕೊಂಡಿದ್ದಲ್ಲ ನಾವು, ಹಸಿ ಮಸಾಲೆ, ಅದು ಹಾಕೋಣ. ಮಸಾಲೆ ಹಾಕಿ ಅದಕ್ಕೆ ಸ್ವಲ್ಪ ಇಲ್ಲಿ ನೋಡಿರಿ ನೀರು ಹಾಕಿ ಹಾಕೋಣ. ಬಟ್ಲಕ್ಕೆ ಹತ್ತಿತ್ತಲ್ಲ ಮಸಾಲೆ, ವೇಸ್ಟ್ ಮಾಡಬಾರ್ದು, ಅದಕ್ಕೆ ಮಸಾಲೆ ಹಾಕಿ ಮಿಕ್ಸ್ ಮಾಡೋಣ್ರಿ. ಇವಾಗ ಇದ್ರೊಳಗೆ ಅರಿಶಿನ ಪುಡಿ ಹಾಕೋಣ, ಖಾರದ ಪುಡಿ ಹಾಕೋಣ, ಗರಂ ಮಸಾಲ, ಧನಿಯಾ ಪುಡಿ, ಆಮ್ಯಾಗ ಬೆಳ್ಳುಳ್ಳಿ ಖಾರ ರೀ, ಮಸಾಲೆ ಖಾರ ಅಂತಾರಲ್ಲ ಅದು ಹಾಕಿದ್ದೈತಿ. ಇವೆಲ್ಲ ಮಸಾಲೆ ಹಾಕಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ನೋಡಿರಿ, ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗಂತೂ ಕುದಿಯಾಕತ್ತೈತ್ರಿ ಮಸಾಲೆ. ಇವಾಗ ಇದ್ರೊಳಗೆ ನೋಡಿರಿ ಕುದಿಸಿದ ಬೋಟಿ ಐತಲ್ಲ ಅದು ಹಾಕೊಂಡ್ರಿ. ಫ್ರೆಂಡ್ಸ್, ಇಲ್ಲಿ ನಾನು 10 ಸೀಟಿ ಬರೋ ತನಕ ಕುದಿಸ್ಕೊಂಡಿದ್ದೈತಿ. ಇವಾಗ ಒಂದು ಸ್ವಲ್ಪ ನೀರು ಹಾಕೊಂಡ್ರಿ. ಬೋಟಿ ಹಾಕಿ ಮಿಕ್ಸ್ ಮಾಡೋಣ್ರಿ. ಇವಾಗ ಇದ್ರೊಳಗೆ ಕಸ್ತೂರಿ ಮೆಂತಿ ಹಾಕೊಂಡ್ರಿ. ಸ್ವಲ್ಪ ಕೈನಾಗ ಹಾಕಿ ಹಿಂಗೆ ತಿಕ್ಕಿ ಹಾಕ್ಬೇಕ್ರಿ, ಅಂದರೆ ಕ್ರಷ್ ಮಾಡಿ ಹಾಕ್ಬೇಕು, ಆವಾಗ ಅದ್ರ ಫ್ಲೇವರ್ ಹೋಗ್ತೈತ್ರಿ ಬೋಟಿನಾಗ. ಕಸ್ತೂರಿ ಮೆಂತಿ ಹಾಕಿ ಮಿಕ್ಸ್ ಮಾಡೋಣ. ಫ್ರೆಂಡ್ಸ್, ನೋಡಿರಿ, ಬೋಟಿ ಅಂತೂ ಇವಾಗ ಕುದಿಯಾಕತ್ತೈತಿ. ಕಲರ್ ಅಂತೂ ಸೂಪರಾಗಿ ಬಂದಿದ್ದೈತಿ ನೋಡಿರಿ. ಎಣ್ಣೆ ನಾವು ಎಷ್ಟು ಜಾಸ್ತಿ ಹಾಕ್ತಿದ್ವಲ್ಲ ಅಷ್ಟು ಚಲೋ ಆಗ್ತೈತಿ. ಇವಾಗ ಇದ್ರೊಳಗೆ ಒಂದು ಗ್ಲಾಸಷ್ಟು ನೀರು ಹಾಕೋಣ. ನೀರು ಹಾಕಿ ಮಿಕ್ಸ್ ಮಾಡೋಣ. ನಾನಂತೂ ಟೇಸ್ಟ್ ನೋಡಿದ್ರಿ, ಉಪ್ಪಂತೂ ಕಮ್ಮಿ ಇತ್ತು, ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕಿದೆ.
ಉಪ್ಪು ಹಾಕಿ ಒಂದೆರಡು ನಿಮಿಷ ಹಿಂಗೆ ಕುದಿಸ್ಕೊಳ್ಳೋಣ ಫ್ರೆಂಡ್ಸ್. ಕುದಿಸೋದಂದ್ರೆ ಪೂರ್ತಿ ಹಂಗೆ ಬಿಡಬಾರ್ದು ರೀ, ಆವಾಗ ಇದನ್ನು ಮಿಕ್ಸ್ ಮಾಡ್ಕೊತಿರ್ಬೇಕು ಫ್ರೆಂಡ್ಸ್. ನೋಡಿರಿ ಬೋಟಿ ಅಂತೂ ಕುದಿಯಾಕತ್ತೈತ್ರಿ. ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ, ಹಂಗೆ ಕೈ ಬಿಡಬಾರ್ದು ರೀ, ಮಿಕ್ಸ್ ಮಾಡ್ಕೊತಾ ಇರ್ಬೇಕು. ಇನ್ನೊಂದು 2 ನಿಮಿಷ ಹಿಂಗೆ ಕುದಿಸ್ಕೊಳ್ಳೋಣ. ಆಲ್ರೆಡಿ ನಾವು ಬೋಟಿ ಕುದಿಸಿದೈತಲ್ಲ, ಹಂಗಂತೇಳಿ ಜಾಸ್ತಿ ಕುದಿಸೋದೇನು ಬೇಡ. ನೋಡಿರಿ ಬೋಟಿ ಅಂತೂ ಸೂಪರಾಗಿ ಕುದ್ದೈತ್ರಿ. ಕಲರ್ ಅಂತೂ ಭಾಳ ಚಲೋ ಬಂದಿದ್ದೈತೆ ನೋಡಿರಿ. ಇವಾಗ ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಬೋಟಿ ಅಂತೂ ರೆಡಿ ಐತ್ರಿ. ಇವಾಗ ಗ್ಯಾಸ್ ಫ್ಲೇಮ್ನ ಬಂದ್ ಮಾಡೋಣ. ಗ್ಯಾಸನ್ನು ಬಂದ್ ಮಾಡಿ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರಿ, ಮ್ಯಾಗಿನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಫ್ರೆಂಡ್ಸ್. ಇದಂತೂ ರೆಡಿ ಐತ್ರಿ. ಇವಾಗ ಸರ್ವ್ ಮಾಡ್ಕೊಳ್ಳೋಣ ಬರ್ರಿ. ಮತ್ತೆ ಫ್ರೆಂಡ್ಸ್ ರೆಡಿ ಐತ್ರಿ ಬೋಟಿ ಸಾರು. ಈ ಬೋಟಿ ಸಾರು ಹೆಂಗೆ ಮಾಡ್ತಾರೆ ಅಂತೇಳಿ ಇವತ್ತಿನ ವಿಡಿಯೋದಾಗ ನಿಮ್ಮ ಈಸಿಗಿಂತ ಈಸಿ ಹೇಳ್ಕೊಟ್ಟಿನಿ. ನೀವು ಒಂದ್ಸಾರಿ ಮನ್ಯಾಗ ತಪ್ಪದೇ ಟ್ರೈ ಮಾಡಿರಿ. ಕಾಮೆಂಟ್ನಾಗ ತಿಳಿಸೋದಂತೂ ಮರ್ಲಿಕ್ಕೆ ಹೋಗಬೇಡ್ರಿ ಹೆಂಗಾಗೈತಿ ಬೋಟಿ ಸಾರು ಅಂತೇಳಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಭಾಳ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ. ನಿಮ್ಮ ಸಪೋರ್ಟ್ ಇಲ್ದಂಗೆ ನಾನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಫ್ರೆಂಡ್ಸ್. ಇದಿತ್ರಿ ಇವತ್ತಿನ ರೆಸಿಪಿ. ನಾಳೆ ಇನ್ನೊಂದು ರೆಸಿಪಿನಾಗ ನಿಮ್ಗೆ ಖಂಡಿತ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.